ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸುತ್ತ, ನೀವು ಇರುವ ಸುತ್ತ ನೆಗೆಟಿವ್ ಎನರ್ಜಿ ಇದೆಯೋ ಅಥವಾ ಪಾಸಿಟಿವ್ ಎನರ್ಜಿ ಇದೆಯೋ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಸುತ್ತ ನೆಗೆಟಿವ್ ಎನರ್ಜಿ ಇದೆಯೋ ಅಥವಾ ಪಾಸಿಟಿವ್ ಎನರ್ಜಿ ಇದೆಯೋ, ಇದು ಎನರ್ಜಿ ಚೆಕ್ ಮಾಡುವಂತಹ ಒಂದು ರೀಡಿಂಗ್ ಆಗಿರುತ್ತೆ. ಸೊ ನೀವಿರುವ ಜಾಗದಲ್ಲಾಗಿರಬಹುದು ಅಥವಾ ನಿಮ್ಮ ಸುತ್ತ ಆಗಿರಬಹುದು, ನೆಗೆಟಿವ್ ಎನರ್ಜಿ ಇದೆಯಾ ಅನ್ನೋದೇ ಇವತ್ತಿನ ಎನರ್ಜಿ ಚೆಕ್ ಮಾಡುವಂಥದ್ದು. ಸೊ ಇಲ್ಲಿ ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತೀನಿ. ನಿಮ್ಮ ಸುತ್ತ ಪಾಸಿಟಿವ್ ಎನರ್ಜಿ ಆವರಿಸ್ಕೊಂಡಿದೆಯೋ ಅಥವಾ ನೆಗೆಟಿವ್ ಎನರ್ಜಿ ಆವರಿಸ್ಕೊಂಡಿದೆಯೋ ಅಂತ. ಈ ಎನರ್ಜಿ ಅಂದ್ರೆ ಏನು, ಇದರಿಂದ ಏನಾಗತ್ತೆ, ಇದರಿಂದ ಏನು ನಮಗೆ ಲಾಭ ಏನು, ನಷ್ಟ ಏನು ಅನ್ನೋದು ನಾನಿವತ್ತು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮ್ಮ ಸುತ್ತ ನೆಗೆಟಿವ್ ಎನರ್ಜಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ್ರು, ಎಷ್ಟೇ ಪೂಜೆ ದೇವಸ್ಥಾನಗಳಿಗೆ ಹೋಗಿ ಬಂದ್ರೂ ನಿಮಗೆ ಒಂದಷ್ಟು ಆಲಸ್ಯ ಆಗ್ತಾ ಇರುತ್ತೆ. ಇವತ್ತು ಚೆನ್ನಾಗಿರ್ತೀನಿ, ನಾಳೆ ಚೆನ್ನಾಗಿರೋದಿಲ್ಲ. ಇನ್ನೊಂದಷ್ಟು ಪಾಸಿಟಿವ್ ಎನರ್ಜಿ ಇರೋ ಜಾಗದಲ್ಲಿ ನೀವೇ ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಹೋದ್ರು ಏನಾಗುತ್ತೆ, ಆ ವಾತಾವರಣ ಏನಾಗುತ್ತೆ, ನಿಮ್ಮನ್ನ ಕೆಲಸ ಮಾಡಬೇಕು ಅನ್ನೋ ಥರ ಆಗುತ್ತೆ. ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ. ಈ ನೆಗೆಟಿವ್ ಎನರ್ಜಿ ಇರೋ ಟೈಮಲ್ಲಿ ನಿಮ್ಮ ಮೈಂಡನ್ನೇ ಬ್ಲಾಕ್ ಮಾಡಿ ಹಾಕತ್ತೆ. ಸೊ ಹಾಗಾದ್ರೆ ನೀವು ಅನ್ಕೊಳ್ಬೋದು, ಇದು ನನ್ಗೆ ಯಾರೋ ಏನೋ ವಶೀಕರಣ ಮಾಡಿದ್ರ, ಮಾಟ ಮಂತ್ರ ಮಾಡಿದ್ರ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರ, ಸಾಕಷ್ಟು ಕ್ವಶನ್ಸ್ಗಳು ನಿಮ್ಮಲ್ಲಿರುತ್ತೆ. ಸೊ ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಸುತ್ತ ನಿಮ್ಮ ಎನರ್ಜಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ನಿಮ್ಮ ಸುತ್ತ ಎನರ್ಜಿ ಹೇಗಿದೆ. ನಿಮ್ಮ ಸುತ್ತ ಎನರ್ಜಿ ಹೇಗಿದೆ ಅದರ ವಿಚಾರವಾಗಿ ರೀಡಿಂಗ್ ಮಾಡ್ತೀನಿ. ಇಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ನೀವಿರೋ ವಾತಾವರಣ ಆಗಿರ್ಬೋದು, ಆ ಜಾಗಕ್ಕೆ ಹೋದಾಗ ನನಗೆ ಹಿಂಸೆ ಅನಿಸುತ್ತೆ ಅನ್ನೋದಾಗಿರ್ಬೋದು, ಅಥವಾ ನಿಮ್ಮ ಮೈಂಡಲ್ಲಿ ಸಾಕಷ್ಟು ಬೇರೆಯವ್ರ ಬಗ್ಗೆ ದೂರುವಂಥದ್ದಾಗಿರ್ಬೋದು ಪಾಸ್ಟಲ್ಲಿ. ಓಕೆ, ಪಾಸ್ಟಲ್ಲಿ ಆ್ಯಕ್ಚುಲ್ ಆಗಿ ಇಲ್ಲಿ ನಿಮ್ಮ ಸುತ್ತ ನೆಗೆಟಿವ್ ಎನರ್ಜಿ ಇತ್ತು ಪಾಸ್ಟಲ್ಲಿ. ಈಗ ಒಂದು 2 ರಿಂದ 3 ತಿಂಗಳ ಹಿಂದೆ ನೆಗೆಟಿವ್ ಎನರ್ಜಿ ಇತ್ತು. ಒಂದಷ್ಟು ಎಮೋಷನ್ಸ್ಗಳಲ್ಲಿ ಡಿಪ್ರೆಷನ್ ಅನ್ನೋ ಥರ ಭಾವ ಇತ್ತು. ಯಾರೋ ಜನಗಳಿಂದ ಅರ್ಧ ನೀವು ನೆಗೆಟಿವ್ ಎನರ್ಜಿಗೆ ಒಳಗಾಗಿದ್ರಿ. ಜನಗಳು ನಿಮ್ಮ ಹಿಂದೆ ಗಾಸಿಪ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಚೆನ್ನಾಗಿದ್ಕೊಂಡು ನಿಮ್ಮನ್ನು ಬೇರೆಯವ್ರ ಹತ್ರ ನಿಮ್ಮ ಬಗ್ಗೆ ಟೀಕೆ ಮಾಡೋದಾಗಿರಬಹುದು. ಈ ವಿಚಾರಗಳಿಂದ ನೀವು ಒಂದಷ್ಟು ನೆಗೆಟಿವ್ ಆಲೋಚನೆಯಲ್ಲೇ ಜಾಸ್ತಿ ಕಾಲ ಕಳೆದಿದ್ದೀರಿ ಅಂತಲೇ ತೋರಿಸ್ತಾ ಇದೆ. ನೆಗೆಟಿವ್ ಯೋಚನೆಗಳಾಗಿರ್ಬೋದು, ನೆಗೆಟಿವ್ ಆಲೋಚನೆಗಳಾಗಿರಬಹುದು. ಸೊ ಅಂಥ ವಿಚಾರದಲ್ಲಿ ನೀವು ಮಾನಸಿಕವಾಗಿ ತುಂಬ ಕುಗ್ಗಿದ್ರಿ ಅಂತಲೇ ತೋರಿಸುತ್ತೆ. ಇಲ್ಲಿ ನೀವು ಎಷ್ಟೇ ಅಂಥ ವಿಚಾರದಿಂದ ದೂರ ಹೋಗ್ತಾ ಇದ್ರೂ ಅಂಥ ವಿಚಾರಗಳು ನಿಮ್ಮ ಕಿವಿಗೇನೆ ಬೀಳ್ತಾ ಇತ್ತು. ಸೊ ಅದರಿಂದ ಒಂದಷ್ಟು ನೊಂದಿದ್ರಿ ಅಂತ ತೋರಿಸುತ್ತೆ. ಸೊ ಪ್ರೆಸೆಂಟ್ ಎನರ್ಜಿ ನಾನು ನೋಡೋದಾದರೆ, ಓಕೆ, ಪ್ರೆಸೆಂಟ್ ಎನರ್ಜಿಯಲ್ಲಿ ಈ ಹಿಂದೆ ನೀವು ಏನು ಒಂದಷ್ಟು ನೆಗೆಟಿವ್ ಎನರ್ಜಿಯಿಂದ ನೀವು ಕೂಡಿತ್ತು, ನಿಮ್ಮ ಸುತ್ತ ನೆಗೆಟಿವ್ ಎನರ್ಜಿಯಿಂದ ಇತ್ತು, ನಿಮಗೆ ಗೊತ್ತಾಗಿದೆ ಯಾವ ವಿಚಾರದಿಂದ ನಾನು ಯಾವ ರೀತಿಯಾಗಿದ್ದೆ, ಯಾವ ರೀತಿ ಈಗ ಇರಬೇಕು ಅನ್ನೋದು ಗೊತ್ತಾಗಿದೆ. ನಿಮ್ಮ ಮನೆಯಲ್ಲಿ ಒಂದಷ್ಟು ಖುಷಿಯ ವಾತಾವರಣಗಳು ಕಾಣಿಸೋದಕ್ಕೆ ಶುರುವಾಗಿದೆ. ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಏನು ಪಾಸ್ಟಲ್ಲಿ ಅನುಭವಿಸ್ತಾ ಇದ್ರಿ ಜನಗಳಿಂದ ಆಗಿರಬಹುದು, ಒಂದು ನೆಗೆಟಿವ್ ಇದರಿಂದ ಆಗಿರಬಹುದು, ನೆಗೆಟಿವ್ ಆಲೋಚನೆಯಿಂದ ಆಗಿರಬಹುದು, ನೆಗೆಟಿವ್ ವಿಚಾರಗಳಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿತ್ತು, ಅದಕ್ಕೆ ಅಂತ್ಯ ಕಾಣುವಂಥ ದಿನ ಬಂದಾಗಿದೆ. ಇನ್ನು ಕೆಲವು ದಿನಗಳು ಹೋದರೆ ಅಂತೂ, ಕೆಲವು ತಿಂಗಳುಗಳು ಹೋದರೆ ಅಂತೂ ಫುಲ್ ಕಟ್ ಆಫ್ ಆಗುತ್ತೆ ಅಂತಲೇ ತೋರಿಸ್ತಾ ಇದೆ. ಈ ರೀಡಿಂಗ್ ನನಗೆ ಕಟ್ ಆಫ್ ಆಗುತ್ತೆ ಅಂತಲೇ ತೋರಿಸ್ತಿದೆ. ಹಾಗೆ ಹಣದ ಬ್ಲಾಕೇಜ್
ಏನಾದರೂ ಹೂಡಿಕೆ ಮಾಡಿದರೆ, ಹಾಗೆ ಬಿಸ್ನೆಸ್ ವಿಚಾರದಲ್ಲಿ ಲಾಭ ಕಾಣದೇ ಇದ್ದರೆ, ನೀವು ಇಲ್ಲಿ ಎಂಡ್ ಆದಮೇಲೆ ಈ ಸಮಸ್ಯೆಯಿಂದ ನಿಮಗೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಎಂಡ್ ಆಗುವಂಥದ್ದು ಬಂದಿದೆ. ಆಲ್ರೆಡಿ ನೀವೀಗ ಸಂತೋಷವಾಗಿದ್ದೀರಿ, ಸಂತೋಷವಾದ ವಾತಾವರಣಗಳಲ್ಲಿ ಕಾಲ ಕಳೀತಿದ್ದೀರಿ ಅಂತಲೇ ತೋರಿಸ್ತಾ ಇದೆ. ಸೊ ಹಣದ ಬ್ಲಾಕೇಜ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಹಣದ ಬ್ಲಾಕೇಜ್ ಓಪನ್ ಆಗುವಂಥದ್ದು, ಹಾಗೆ ಫ್ಯಾಮಿಲಿ ಒಟ್ಟಿಗೆ ಖುಷಿಯಾಗಿರುವಂಥದ್ದು. ಈ ಹಿಂದೆ ಫ್ಯಾಮಿಲಿ ಒಟ್ಟಿಗೂ ಕೂಡ ನೀವು ಸಂತೋಷವಾಗಿರ್ತಿರ್ಲಿಲ್ಲ, ತುಂಬ ಸಿಟ್ಟು ಮಾಡೋದು ಈ ರೀತಿ. ಯಾಕೆ ಅಂತ ಹೇಳಿದ್ರೆ ಜನಗಳಿಂದ ನೀವು ನೆಗೆಟಿವ್ ಅಲ್ಲಿ ಇದ್ರಿ, ಜನಗಳ ಗಾಸಿಪ್ ಮಾಡೋದು, ಜನಗಳು ನಿಮ್ಮನ್ನ ತುಂಬ ಹರ್ಟ್ ಮಾಡೋದು ಈ ರೀತಿ ಆಗ್ತಾ ಇತ್ತು. ಇಲ್ಲಿ ಫ್ಯೂಚರ್ ಏನಾಗತ್ತೆ ಅಂತ ಹೇಳಿದ್ರೆ ಒಂದಷ್ಟು ನೀವು ಲಾಭನೂ ಕಾಣ್ತೀರಿ. ನಿಮ್ಮ ಲೈಫಲ್ಲಿ ಯಾವ ವಿಚಾರವಾಗಿ ಕೆಲಸದಲ್ಲೂ ಕೂಡ ಯಾವುದೇ ವಿಚಾರದಲ್ಲಿ ಲಾಭಗಳನ್ನ ಕಾಣ್ತೀರಿ. ಬಟ್ ಆದರೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಂಥ ವ್ಯಕ್ತಿಗಳು ಮತ್ತೆ ನಿಮ್ಮನ್ನು ಬಂದು ಮನಸ್ಸಿಗೆ ನೋವು ಮಾಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಅಭಿವೃದ್ಧಿನ ನೋಡಿ ಮತ್ತೆ ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತಲೇ ತೋರಿಸುತ್ತೆ. ಮುಂದಿನ ದಿನಗಳಲ್ಲಿ ನೀವು ಏನಾದರೂ ತುಂಬ ಹೋಪ್ಸ್ ಇಟ್ಕೊಂಡಿದ್ರೆ, ನಾನೇನೋ ಮಾಡಬೇಕು ಅನ್ನೋ ಹೋಪ್ಸ್ ಇಟ್ಕೊಂಡಿದ್ರೆ, ಏನೋ ಒಂದು ಆಗ್ತೀನಿ ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ನೀವು ಅಂದ್ಕೊಂಡಂಗೆ ಆಗ್ತೀರಿ. ಹಣದ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು ಏಳಿಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ. ಹಾಗೆ ಒಂದಷ್ಟು ಫಿನಾನ್ಷಿಯಲಿ ಫಿಟ್ಟಾಗಿ ಕಾಣಿಸೋದಕ್ಕೆ ಶುರು ಆಗ್ತೀರಿ. ಮತ್ತೆ ಇಂಥ ವ್ಯಕ್ತಿಗಳಿಂದ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಂಥ ವ್ಯಕ್ತಿಗಳನ್ನ ನೀವು ಒಂದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ನಿಮ್ಮ ಆಗು ಹೋಗುಗಳನ್ನ ಹೇಳದೆ ಇರೋದೇ ಉತ್ತಮ ಅಂತಲೂ ಅನಿಸುತ್ತೆ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಂತಲೇ ಹೇಳ್ಬೋದು. ಒಂದಷ್ಟು ಜನಗಳು ನಿಮ್ಮ ಜೊತೆಗೆ ಒಂದು ಫ್ರೆಂಡ್ಲಿ ಕ್ಯಾರೆಕ್ಟರ್ ರೀತಿನೇ ಬರ್ತಾರೆ ಅಂತಲೇ ಅನಿಸುತ್ತೆ. ಬಂದ್ರೂ ಕೂಡ ಅವರನ್ನು ಕೂಡ ನೀವು ಅತಿಯಾಗಿ ನಂಬುವ ಯೋಚನೆ ಬೇಡ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಆಗು ಹೋಗುಗಳನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋವಂಥದ್ದು ಬೇಡ. ಯಾಕೆಂದರೆ ಅವ್ರು ಯಾವಾಗ ಬೇಕಾದರೂ ಹೆಂಗೆ ಬೇಕಾದರೂ ಟರ್ನ್ ಆಗ್ತಾರೆ. ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದಷ್ಟು ಗಟ್ಟಿಯಾಗಿ ಇರುವಂಥ ಪ್ರಯತ್ನ ನೀವು ಮಾಡಬೇಕಾಗತ್ತೆ. ಸೊ ಇಲ್ಲಿ ಓವರಾಲ್ ನಾನು ನೋಡಿದಾಗ ನೆಗೆಟಿವ್ ಎನರ್ಜಿ ಇದೆಯಾ ನಿಮ್ಮ ಸುತ್ತ ಅಂತ ಹೇಳಿದ್ರೆ ನೆಗೆಟಿವ್ ಪೀಪಲ್ ಇದ್ದಾರೆ, ನೆಗೆಟಿವ್ ಜನಗಳು ನಿಮ್ಮ ಜೊತೆಗೆ ಇದ್ದಾರೆ. ಆದ ಕಾರಣ ನೀವು ಒಂದಷ್ಟು ಎಚ್ಚರಿಕೆಯಿಂದ ಇರೋದೇ ಉತ್ತಮ ಅಂತ ಹೇಳ್ಬೋದು. ಸೊ ಇದು ಫಸ್ಟ್ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್, ಅವರ ಎನರ್ಜಿ ಈ ರೀತಿ ಆಗಿದೆ, ಈ ರೀತಿ ಆಗಿತ್ತು, ಈ ರೀತಿ ಆಗತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ. ನಿಮ್ಮ ಎನರ್ಜಿ, ನೀವು ನಂಬುವ ದೈವ ಆಗಿರ್ಬೋದು, ಅದನ್ನ ನೆನ್ಪು ಮಾಡಿಕೊಂಡು ನೀವು ಈ ರೀಡಿಂಗ್ನ ನೋಡಿ. ಓಕೆ, ಪಾಸ್ಟಲ್ಲಿ ಏನಾಗಿತ್ತು ನಿಮ್ಮ ಎನರ್ಜಿ, ಪ್ರೆಸೆಂಟ್ ಎನರ್ಜಿ ಹೇಗಿದೆ, ಫ್ಯೂಚರ್ ಹೇಗಿರುತ್ತೆ. ಓಕೆ, ಇಲ್ಲಿ ರೀಡಿಂಗ್ ನೋಡ್ತಾ ಇರೋರು ಸಾಕಷ್ಟು ಜನ ಒಂದಷ್ಟು ಹಣದ ಬ್ಲಾಕೇಜಿಂದ ಆಗಿರಬಹುದು, ಅಥವಾ ಜನಗಳ ಒಂದಷ್ಟು ತಲೆನೋವಿಂದ ಇರಬಹುದು. ಆ ಹಣದ ವಿಚಾರವಾಗಿ ಸಾಕಷ್ಟು ಬ್ಲಾಕೇಜ್ಗಳನ್ನೇ ನೀವು ನೋಡ್ಕೊಂಡು ಬಂದಿದ್ದೀರಿ ಅಂತಲೂ ತೋರಿಸುತ್ತೆ. ಇಲ್ಲಿ ನಿಮ್ಮ ಸುತ್ತ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ನಾನು ನೋಡೋದಕ್ಕೆ ಹೋದರೆ ಒಂದಷ್ಟು ಗೊಂದಲಗಳು, ದುಡುಕುತನಗಳೇ ಜಾಸ್ತಿ, ಕನ್ಫ್ಯೂಷನ್ನಿಂದ ನೀವು ಹಾಳಾಗಿದ್ದೇ ಜಾಸ್ತಿ ಅಂತ ತೋರಿಸುತ್ತೆ. ಪ್ರೆಸೆಂಟ್ ಎನರ್ಜಿಯಲ್ಲಿ ನಿಮಗೆ ಗೊತ್ತಾಗಿದೆ ನಾನು ಯಾವ ರೀತಿ ಇರಬೇಕು, ನನ್ನ ಲೈಫ್ನ ಯಾವ ರೀತಿ ಇಟ್ಕೊಳ್ಬೇಕು, ಎಮೋಷನ್ಸ್ ಯಾವ ರೀತಿ ಇಟ್ಕೊಳ್ಬೇಕು, ಇದೆಲ್ಲ ಪ್ರೆಸೆಂಟ್ ಎನರ್ಜಿಯಲ್ಲಿ ನಿಮಗೆ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ, ಪ್ರೆಸೆಂಟ್ ಸಿಚುವೇಶನ್, ಒಂದಷ್ಟು ನೀವು ಸ್ಟ್ರಗಲ್ ಮಾಡ್ತಿದ್ದೀರಿ. ಯಾವುದೋ ಒಂದು ಕೆಲಸದ ವಿಚಾರವಾಗಿ ಸ್ಟ್ರಗಲ್ ಮಾಡ್ತಿದ್ದೀರಿ, ನಿಮ್ಮ ಎಫರ್ಟ್ ಆಗ್ತಿದ್ದೀರಿ. ಈ ಹಿಂದೆ ನಿಮಗೆ ನೆಗೆಟಿವ್ ಎನರ್ಜಿ ಇತ್ತು. ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ರೆ ಒಂದಷ್ಟು ನಿಮಗೆ ನೀವೇ ಮಾನಸಿಕವಾಗಿ ನೋವು ಅನುಭವಿಸೋದು, ನಿಮಗೆ ನೀವೇ ಯಾರು ಏನು ಹಣ್ಕೊಳ್ದೆ ಇದ್ರೂ ಕೂಡ ನಿಮಗೆ ನೀವೇ ನೋವನ್ನ ಅನುಭವಿಸೋದು, ಈ ರೀತಿ ಎಲ್ಲ ಒಂದಷ್ಟು ಇತ್ತು. ಬಟ್ ಆದರೆ ಈಗ ನಿಮ್ಗೆ ಅರ್ಥ ಆಗಿದೆ,
ನಾನು ಯಾರ ಮುಂದೆ ಯಾವ ರೀತಿ ಇರಬೇಕು, ಹಣದ ವಿಚಾರದಿಂದನೂ ಕೂಡ ನೀವು ಒಂದಷ್ಟು ನೊಂದಿದ್ರಿ ಅಂತಾನೆ ತೋರಿಸುತ್ತಿಲ್ಲ, ಹಣದ ವಿಚಾರವಾಗಿ ಕೂಡ ನೊಂದಿದ್ರಿ ನೀವು. ಸೊ ಈಗ ಹಣನ ಸೇವಿಂಗ್ಸ್ ಮಾಡುವಂಥ ಬುದ್ಧಿವಂತಿಕೆನೂ ಇದೆ, ಕೆಲಸ ಮಾಡೋದ್ರಲ್ಲೂ ಕೂಡ ಚಾಣಾಕ್ಷತೆಯಿಂದ ಇದೆ. ಹಾಗೆ ಎಮೋಷನ್ಸ್, ಯಾರಿಗೆ ಇನ್ವೆಸ್ಟ್ ಮಾಡಬೇಕು, ಯಾರಿಗೆ ಇನ್ವೆಸ್ಟ್ ಮಾಡಬಾರ್ದು, ಯಾವ ವ್ಯಕ್ತಿಯ ಬೆಲೆ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ. ಇಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ನಾನು ಚೆಕ್ ಮಾಡೋದಕ್ಕೆ ಹೋದರೆ ಪ್ರೆಸೆಂಟಲ್ಲಿ ನೆಗೆಟಿವ್ ಎನರ್ಜಿ ಇಲ್ಲ. ಪಾಸ್ಟಲ್ಲಿ ಕೆಲವು ನಿಮ್ಮ ಯೋಚನೆಗಳಿಂದನೇ ನೀವು ನೆಗೆಟಿವ್ ಆಗಿ ನೀವು ಕೂತ್ಕೊಂಡಿದ್ರಿ ಅಂತ ಹೇಳ್ಬೋದು. ಫ್ಯೂಚರಲ್ಲೂ ಕೂಡ ಕೆಲವೊಂದಷ್ಟು ನಿಮಗೆ ನಿಮ್ಮ ಯೋಚನೆಗಳು ಯಾವುದೋ ಒಂದು ವಿಚಾರದಲ್ಲಿ ನೀವೇನಾದರೂ ಬೇರೆಯವರ ವಿಚಾರಕ್ಕೆ ನೀವು ತಲೆ ಕೊಟ್ಟಾಗ, ಅಥವಾ ಬೇರೆಯವರು ನನಗಿಂತ ಮುಂಚೆ ಇದು ಮಾಡ್ತಾ ಇದ್ದಾರಾ ಅದು ಮಾಡ್ತಾ ಇದ್ದಾರಾ ಅಂತ ನಿಮಗೆ ನೀವೇ ಅನ್ಕೊಂಡಾಗ ನಿಮಗೆ ನೀವೇ ಕೊರಗಿ ಈ ರೀತಿ ಇರುವಂಥ ಸಾಧ್ಯತೆ ಇದೆ, ಈ ರೀತಿ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಬೇರೆಯವರ ಬಗ್ಗೆ ಯೋಚನೆ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ. ನೀವು ನಿಲ್ಲಿಸಿದಾಗ ಬೇರೆಯವ್ರ ವಿಚಾರದಲ್ಲಿ ನೀವು ಯಾವುದೇ ಥರ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಆ ರೀತಿ ನೀವು ಏನಾದರೂ ಸೈಲೆಂಟ್ ಆಗಿ ಅಂಥವ್ರಿಂದ ನೀವು ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ಕೆಲವು ಸಲ ನಿಮಗೆ ಜಲಸಿ ಅನ್ನೋದು ಕೂಡ ಬರುತ್ತೆ. ನನ್ನ ಮುಂದೆ ಬೇಗ ಈ ರೀತಿ ಆಗೋದ್ರ ಆ ರೀತಿ ಆಗೋದ್ರ ಅಂತ ಯೋಚನೆಗಳು ಕೂಡ ನೀವು ಮಾಡ್ಕೊಳ್ತೀರಿ. ಆ ರೀತಿ ಮಾಡ್ಕೊಳ್ಬೇಡಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀವೇ ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಎನರ್ಜಿನ ನೀವೇ ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಾ. ಒಂದಷ್ಟು ಅಂತ ವ್ಯಕ್ತಿ ನಿಮಗೆ ನೋಡೋದಕ್ಕಾಗಲಿಲ್ಲ ಅಂತ ವ್ಯಕ್ತಿಯಿಂದ ನೀವು ದೂರ ಇರಬೇಕು. ನಿಮ್ಮ ಶತ್ರುಗಳಿಂದ ನಿಮ್ಮ ಶತ್ರುಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದಾಗಿರ್ಬೋದು, ಅಥವಾ ಅವರ ಹಾಳಾಗ್ಲಿ ಅನ್ನೋ ಥರ ಫೀಲ್ ಮಾಡ್ಕೊಳ್ಳೋದಾಗಿರ್ಬೋದು, ಅದ್ಯಾವುದನ್ನು ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮಾಡ್ಕೊಂಡ್ರೆ ಏನಾಗುತ್ತೆ, ನೀವೇ ಬ್ಲಾಕೇಜ್ ಮಾಡ್ಕೊಳ್ತೀರಿ. ಸೊ ನೀವು ಆರಾಮಾಗಿ ಇದ್ಕೊಂಡು, ನೀವು ಈಗ ಆಗಲೇ ಸ್ಟ್ರಗಲ್ ಮಾಡ್ತಿದ್ದೀರಾ, ನೀವು ಲೈಫಲ್ಲಿ ಏನಾಗಬೇಕು ಅನ್ನೋ ಎಫರ್ಟ್ ಕೂಡ ನೀವು ಈಗ ಆಗ್ತಾ ಇದ್ದೀರಾ. ಸೊ ಅದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಓಪನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒಳ್ಳೊಳ್ಳೆ ಅವಕಾಶಗಳು ಓಪನ್ ಆಗುತ್ತೆ, ಒಳ್ಳೊಳ್ಳೆ ಜನಗಳ ಭೇಟಿ ಆಗೋದಕ್ಕೆ ಶುರು ಆಗುತ್ತೆ. ನೀವು ಸಪೋಸ್ ಏನಾದರೂ ನೀವು ಬೇರೆಯವ್ರದನ್ನೇ ಥಿಂಕ್ ಮಾಡ್ತಾ ಕುತ್ಕೊಂಡ್ರಿ, ಬೇರೆಯವ್ರ ವಿಚಾರವಾಗಿ ಥಿಂಕ್ ಮಾಡ್ಕೊಂಡ್ರಿ ಹೋದ್ರಿ ಅಂದರೆ ಈ ರೀತಿ ಇರಬೇಕಾಗತ್ತೆ. ದೇವರು ನಿಮಗೆ ಒಳ್ಳೆ ಆಪ್ಷನ್ಸು ಕೂಡ ಕೊಟ್ಟಿದ್ದಾನೆ. ನೆಗೆಟಿವ್ಗೆ ನಿಮಗೆ ನೀವೇ ತಳ್ಕೊಳ್ತಾ ಇದ್ರಿ. ಯಾವುದು ನೆಗೆಟಿವ್ ಎನರ್ಜಿ ನಿಮ್ಗಿಲ್ಲ, ನಿಮ್ಮ ಮನಸ್ಸೇ ನೆಗೆಟಿವ್ ಎನರ್ಜಿ ಆಗ್ತಾ ಇದೆ, ನಿಮ್ಮ ಯೋಚನೆಗಳೇ ನೆಗೆಟಿವ್ ಎನರ್ಜಿ ಆಗ್ತಾ ಇದೆ. ಇಲ್ಲಿ ನನಗೆ ಸಾಕಷ್ಟು ಪೆಂಟಿಕಲ್ಸ್ ನೋಡ್ತಾ ಇರೋದ್ರಿಂದ ಹಣದ ಬ್ಲಾಕೇಜ್ ಕೂಡ ಒಂದಷ್ಟು ಸುಧಾರಿಸೋ ಆಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಎನರ್ಜಿ ಹೀಗಿತ್ತು, ನಿಮ್ಮ ಮನಸ್ಸೇ ನಿಮಗೆ ನೆಗೆಟಿವ್ ಮಾಡ್ತಾ ಇದೆ. ದಯವಿಟ್ಟು ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ನಾನು ನನ್ನ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳಿಸ್ತೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಇದೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.